ನೀವು ಎಷ್ಟು ಭಗವಂತಂಗೆ ಹತ್ರ ಆಗಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. ನಿಮ್ಗೆ ಯಾರು ಕೆಟ್ಟದ್ದು ಮಾಡಬೇಕು ಅಂತ ಬಂದರು ಅಂತಂದರೆ ಅವ್ರು ಭಗವಂತನ ಜೊತೆ ಯುದ್ಧ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅನ್ನೋ ಲೆವೆಲಿಗೆ ಇರಬೇಕು. ಸೊ ಅದು ಆ ನೆಮ್ಮದಿ, ಆ ಶಾಂತಿ ನಿಮಗೆ ಪಬ್ಬಲ್ಲಿ, ಕ್ಲಬ್ಬಲ್ಲಿ ಸಿಗಲ್ಲ. ದೇವಸ್ಥಾನಗಳಿಗೆ ಹೋಗಿ ಕೂತಾಗ ಸಿಗುತ್ತೆ. ಬೇರುಗಳು ಗಟ್ಟಿಯಾಗಿದ್ದರೆ ಮರ ನಿಂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಗಾಳಿ ಬಂದಾಗ ಮರ ಬಿದ್ದು ಹೋಗುತ್ತೆ. ಆ ಪ್ರಾಸೆಸ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಾನೊಬ್ಬರನ್ನ ದೂಷಿಸಬೇಕು, ಆ ಧೋರಣೆ ನನಗಿಲ್ಲ. ಬಟ್ ಕ್ರಿಶ್ಚಿಯನ್ಸ್ ಅಂತ ಬಂದಾಗ ಅವರು ಎವ್ರಿ ಫ್ರೈಡೇ ದೇ ಮೇಕ್ ಇಟ್ ಅ ಪಾಯಿಂಟ್, ಎವ್ರಿ ಸಂಡೇ ದೇ ಮೇಕ್ ಇಟ್ ಅ ಪಾಯಿಂಟ್ ದೇ ಗೋ ಟು ಚರ್ಚ್. ಮುಸ್ಲಿಮ್ಸ್ ಅಂತ ಬಂದಾಗ ಮಸೀದಿಗಳಿಗೆ ಹೋಗ್ತಾರೆ, ಯಾಕಂದರೆ ಅವರಲ್ಲಿ ಆ ಭಾವೈಕ್ಯತೆ ಅದೆಲ್ಲ ಇರೋದು ಅದರಿಂದಾನೆ. ಬಟ್ ನಮ್ಮಲ್ಲಿ ಹುಟ್ಟುಹಬ್ಬ ಬಂದಾಗಲೂ, ಆ್ಯನಿವರ್ಸರಿಗಳು ಬಂದಾಗಲೂ ದೇವಸ್ಥಾನಕ್ಕೆ ಹೋಗೋಕೆ ಪ್ರಾಬ್ಲಮ್, ಯಾಕಂದರೆ ಕ್ಲಬ್ಗೂ ಹೋಗೋಕ್ಕಾಗಲ್ಲ, ಪಾರ್ಟಿ ಮಾಡೋಕ್ಕಾಗಲ್ಲ. ಸೊ ಅಲ್ಲಿನವರೆಲ್ಲ ಸೀರೆ ಉಟ್ಕೊಂಡು ಓಡಾಡ್ತಾ ಇರಬೇಕಾದ್ರೆ ನಮ್ಮವರೆಲ್ಲ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಸರ್ಕಲ್ ದಟ್ ಕಮ್ಸ್ ಅಲಾಂಗ್. ಏನಾಗುತ್ತೆ, ಅ ಸ್ಟ್ರಾಂಗ್ ಸೊಸೈಟಿ ಕ್ರಿಯೇಟ್ಸ್ ಸ್ಟ್ರಾಂಗ್ ಪೀಪಲ್ ಕ್ರಿಯೇಟ್ಸ್ ಅ ವೆರಿ ಕಂಫರ್ಟಬಲ್ ಸೊಸೈಟಿ.